ನನ್ನ ಪಿಂಪಲ್ಸ್ ಎಷ್ಟು ಕಡಿಮೆ ಆಗಿದೆ ಅಂತ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿನದ ನಂತರ ಮತ್ತೆ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಎಸ್ಪೆಷಲಿ ಟು ಈಟ್ ಬಿರಿಯಾನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ನೆನ್ನೆ ರೀಲ್ಸ್ ನೋಡಬೇಕಾದ್ರೆ ಒಂದು ಜ್ಯುವೆಲರಿ ಇಷ್ಟ ಆಯಿತು, ಅದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ಅದನ್ನ ತಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಆಲ್ ಆಫ್ ಎ ಸಡನ್ ನಾವು ಪ್ಲ್ಯಾನ್ ಮಾಡಿ ಹೋಗೋದು ಏನೂ ಇಲ್ಲ. ನಿನ್ನೆ ನೈಟ್ ಒಂದು ರೀಲ್ ನೋಡಿದೆ, ಅದರಲ್ಲಿ ನಾನು ಯೂಶಲಿ ಮೈಸೂರಲ್ಲಿ ಗೋಲ್ಡ್ ಸ್ವಲ್ಪ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅಂದ್ಬಿಟ್ಟು ಮೈಸೂರಿಗೆ ಹೋದಾಗೆಲ್ಲ ಅಲ್ಲಿಂದ ನಾನು ಗೋಲ್ಡ್ ಆರ್ನಮೆಂಟ್ಸ್ ತಗೊಂಡು ಬರ್ತೀನಿ. ನಿನ್ನೆ ಒಂದು ರೀಲ್ಸ್ ನೋಡಬೇಕಾದ್ರೆ ಹಾಗೆ ನಾನು ತಗೊಳ್ಳೋ ಶಾಪ್ದು ಒಂದು ಪೋಸ್ಟ್ ಆರ್ ರೀಲ್ಸ್ ಬಂದಿತ್ತು. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು, ಅದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ಬಜೆಟ್ ಅಡ್ಜಸ್ಟ್ ಆದ್ರೂ ಬಜೆಟ್ ಅಡ್ಜಸ್ಟ್ ಆಗಿಲ್ಲ ಆದರೂ ತಗೊಳ್ಬೇಕು, ಬಿಕಾಸ್ ಅದು ನಾನು ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ತುಂಬ ಗೋಲ್ಡ್ ಶಾಪ್ ಮಾಡ್ತೀನಿ. ಅದು ಬಿಟ್ಟರೆ ಟು ಲುಕ್ ನೈಸ್ ನನಗೆ ನಾನು ತುಂಬ ಶಾಪ್ ಮಾಡ್ತೀನಿ. ಸೊ ಆ್ಯಂಡ್ ಆಲ್ಸೋ ಹೆಣ್ಮಕ್ಳು ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ಕೊಳ್ಳಿ, ಅದು ನಿಮ್ಮ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಲ್ಯಾಂಡ್ ಅಥವಾ ಗೋಲ್ಡ್, ನಮ್ಮ ಪೇರೆಂಟ್ಸ್, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ದಂಗೆ ಲ್ಯಾಂಡ್ ಮತ್ತು ಗೋಲ್ಡ್ಗೆ ನಾವು ಇವತ್ತೇ ಇನ್ವೆಸ್ಟ್ ಮಾಡಿದ್ರು ಅದು ಫ್ಯೂಚರಲ್ಲಿ ನಮಗೆ ಪ್ರಾಫಿಟ್ಸ್ ತಗೊಬರುತ್ತೆ ಅಂತ ಹೇಳಿದಾರಲ್ವ. ಸೊ ನಾನು ಯೂಶಲಿ ಭೂಮಿ ಅಥವಾ ಗೋಲ್ಡ್ ನಾನು ಟ್ರಾವೆಲ್ ಮಾಡೋಕ್ಕೆ, ನಾನು ತಿನ್ನೋಕ್ಕೆ, ನಾನು ಚೆನ್ನಾಗಿ ಕಾಣಿಸೋಕ್ಕೆ ಶಾಪ್ ಮಾಡ್ತಾನೆ ಇರ್ತೀನಿ. ಸೊ ತುಂಬ ಮಾತಾಡೋದು ಬೇಡ, ಲೆಟ್ಸ್ ಗೋ ಟು ಮೈಸೂರ್. ಆ್ಯಂಡ್ ನೀವು ನೋಡ್ಬೋದು ನನ್ನ ಪಿಂಪಲ್ಸ್ ಎಷ್ಟು ಕಡಿಮೆ ಆಗಿದೆ ಅಂತ. ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿದೆ. ನಾನು ಏನೂ ಅಪ್ಲೈ ಮಾಡಿದೆ, ಜಸ್ಟ್ ಮಾಯಿಶ್ಚರೈಸರ್. ಯಾವ ಮಾಯಿಶ್ಚರೈಸರ್ ಗೊತ್ತಾ? ನಾನು ಆ್ಯಕ್ಚುಲಿ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀನಿ, ಸೊ ನಿಮಗೆ ಈ ಥರ ಕಾಣಿಸ್ತಿದೆ. ದಿಸ್ ಇಸ್ ಬಯೋಡರ್ಮಾ. ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ಅಥವಾ ಅಲ್ಲ ಮಾಯಿಶ್ಚರೈಸರ್ ಮತ್ತು ಈ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ ಸದ್ಯಕ್ಕೆ. ಇದೆರಡೆ. ಯೂಶಲಿ ಲೈಕ್ 15-20 ಡೇಸ್ ಬ್ಯಾಕಿಂದ ತುಂಬ ನಾನು ಜಂಕ್ ತಿಂತಾಯಿದ್ದೆ, ಮತ್ತು ನನಗೆ ಐ ಆಮ್ ವೆರಿ ಮಚ್ ಸೆನ್ಸಿಟಿವ್ ಅಲ್ವಾ. ಸೊ ನಾನು ಏನೇ ತಿಂದ್ರೂ ಇಟ್ ವಿಲ್ ಶೋ ಅಪ್ ಆನ್ ಮೈ ಫೇಸ್. ಚೆನ್ನಾಗಿ ಜಂಕ್ ತಿಂತಿದ್ರಿಂದ ಅಲ್ಲೆಲ್ಲ ಫುಲ್ ಪಿಂಪಲ್ಸ್ ಬಂದ್ಬಿಟ್ಟಿತ್ತು. ಇಲ್ಲಿ ಫೋಟೋ ಹಾಕ್ತೀನಿ, ನೋಡ್ಬೋದು ಯಾವ ಥರ ನನ್ನ ಸ್ಕಿನ್ ಫುಲ್ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಈಟಿಂಗ್ ಕ್ಲೀನ್. ನಂತರ ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮಾಡಿರೋ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀಮ್, ಅದರ ನಂತರ ರೆಟಿನಾಲ್ ಕೂಡ ಯೂಸ್ ಮಾಡಿದೆ, ಸೊ ದಟ್ ಪಿಂಪಲ್ ಆ್ಯಕ್ನೆ ಮಾರ್ಕ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಅಂತ. ಆ್ಯಂಡ್ ಇಟ್ಸ್ ಗೆಟಿಂಗ್ ಬೆಟರ್. ಸೊ ಕಮ್ ಲೆಟ್ಸ್ ಗೋ, ಬಾಯ್. ಆ್ಯಂಡ್ ಆಲ್ಸೋ ಮರ್ತೋದೆ, ನನಗೆ ಒಂದು ಬಾಡಿ ಚೆಕಪ್ ಇತ್ತು. ಸೊ ನಾನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ. ಸೊ 5,000 ವರ್ತ್ ನಾವು ಬಾಡಿ ಚೆಕಪ್ ಮಾಡಿಸ್ಕೊಳ್ಬೋದು ಅಂತ ಹೇಳಿದರು. ಸೊ ನಾನು ಯಾವುದಾದ್ರು ಹೆಸರು ಫಾರ್ಗಾಟ್ ನೇಮ್, ಮೆಡಿ ಸಮಥಿಂಗ್, ಅದು ನನಗೆ ನಿಯರ್ ಬೈ ಇತ್ತು, ವೈಟ್ ಫೀಲ್ಡಲ್ಲಿತ್ತು. ಸೊ ಅದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಯೂರಿನ್ ಸ್ಯಾಂಪಲ್, ಎಕ್ಸ್ರೇ, ECG ಮತ್ತು ಅಬ್ಡಾಮಿನ್ ಆ್ಯಂಡ್ ಪೆಲ್ವಿಸ್ ಸ್ಕ್ಯಾನ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಸೀದಾ ಮೈಸೂರಿಗೆ ಹೋಗಿ ತಿಂದು ನಂತರ ಗೋಲ್ಡ್ ಶಾಪ್ ಮಾಡಬೇಕು. ಸೊ ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ ಹಾಕಿದ್ದಾರೆ. ಈ ಪರಮಾತ್ಮ ಇಲ್ಲೇ ಸ್ಮೋಕ್ ಮಾಡ್ತಿದ್ದಾರೆ. ಇದೇ ಹಾಸ್ಪಿಟಲಲ್ಲಿ ಇವತ್ತು ನನಗೆ
ಬಾಡಿ ಚೆಕಪ್ ಇರೋದು ಮೆಡಿಕವರ್ ಹಾಸ್ಪಿಟಲ್ ವೈಟ್ ಫೀಲ್ಡ್. ಇವತ್ತು ಸ್ಯಾಟರ್ಡೇ ಸಿಕ್ಕಾಪಟ್ಟೆ ಅಪಾಯಿಂಟ್ಮೆಂಟ್ಸ್ ಇತ್ತು. ನಂದು 75th ಅಪಾಯಿಂಟ್ಮೆಂಟ್. ನಂತರ ಅಲ್ಲೇ ಹಾಸ್ಪಿಟ್ಲಲ್ಲಿ ಊಟ ಮಾಡಿಕೊಂಡು ಮೈಸೂರಿಗೆ ಹೊರಟ್ವಿ. ವಿಡಿಯೋ ದೊಡ್ಡದಾಗಿ ಕಾಣಿಸ್ತೈತಲ್ಲ. ಚೆನ್ನಾಯ್ತಾ? ಇದು ನೋಡಿ ಏನು ಸೂಪರ್ಬ್ ಆಗಿದೆ ಕಲೆಕ್ಷನ್. ಇದಕ್ಕೆ ಎಷ್ಟು ಹೇಳಿದ? ಮಾಡಿ ಸ್ವಲ್ಪ ಡಲ್ ಆಗೋದು. ಇದು ಮೆಟಲ್ ಬಟ್ ಪಾಲಿಶ್ ಇದ್ದು ಕ್ರೆಡಿಟ್ ಕಾರ್ಡ್ 120 ಎಷ್ಟು ಆಯ್ತು ಇದು ಸೇರಿ ಅಷ್ಟೇ 1.5 ಮಾತ್ರ. ಒಳ್ಳೇದು ಮಾಡಲಿ, ಒಳ್ಳೇದು ಸೇರಲಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಲೇಟ್ ಆಗೋಯ್ತು, ಸಾರಿ. ಬಿಲ್ ದಿಟ್ಟು ಒಂದು ಮೇಡಮ್. ನಾವು ಮೈಸೂರು 8 o'clock ರೀಚ್ ಆದ್ರಿ. ಆಚೆ ಬರೋಷ್ಟರಲ್ಲಿ 11:30 ಆಗೋಗಿದೆ. ಹೊಟ್ಟೆ ಹಸಿತಿದೆ, ಇವಾಗ ಊಟ ಮಾಡಬೇಕು. ಬಟ್ ನಾವು ಆಲ್ರೆಡಿ ಸ್ವಿಗ್ಗಿ ಮಾಡ್ಕೊಂಡಿದ್ದೀವಿ. RRR ಬಿರಿಯಾನಿ. ದಿಸ್ ಇಸ್ ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಮಟನ್ ಫ್ರೈ. ನಿನ್ನೆ ಮನೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಸೊ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಹೋಗಿದ್ದು ಒಂದು 3 to 4 lakhs ಬಜೆಟಲ್ಲಿ ತಗೊಳ್ಳೋಣ ಅಂತ. ನೆನ್ನೆ ನಾನು ನೋಡಿದ್ದು ನೆಕ್ ಪೀಸು ವೀಡಿಯೋಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾಯಿತ್ತು. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಚಿಕ್ಕದಾಗೋಯ್ತು. ಸೊ ಬೇರೆ ಏನಾದರೂ ನೋಡೋಣ ಅಂತ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದೊಂದೇ ತುಂಬ ಇಷ್ಟ ಆಗೋಯ್ತು. 3 to 4 lakhs ಬಜೆಟ್ ಇದ್ದಿದ್ದು 5 lakhs ಆಯಿತು, 10 lakhs ಆಯಿತು, 15 lakhs ಆಯಿತು, ಫೈನಲಿ 20 lakhs ಬಜೆಟ್ ಆಯಿತು ನಿನ್ನೆ ಶಾಪಿಂಗ್. ನಾನು ಅಪ್ರಾಕ್ಸಿಮೇಟ್ಲಿ ಅರೌಂಡ್ 15 lakhsಗೆ ತಗೊಂಡೆ. ಬ್ಯಾಂಗಲ್ಸ್ ತಗೊಂಡೆ. ಫಸ್ಟ್ ತಗೊಂಡಿದ್ದು ನಾನು ಒಂದು ನೆಕ್ ಪೀಸ್ ತಗೊಂಡೆ, ಮತ್ತು ಜುಮ್ಕಾಸ್ ತುಂಬ ಇಷ್ಟ ಆಯಿತು ನನಗೆ. ಹೋಗಿದ ತಕ್ಷಣ ಜುಮ್ಕಾಸ್ ಮೇಲೆ ಕಂಡುಬಿತ್ತು. ಸೊ ಆ ಜುಮ್ಕಾಸ್ ತಗೊಂಡೆ. ಆ್ಯಂಡ್ ದೆನ್ ಒಂದು ನೆಕ್ ಪೀಸ್ ತಗೊಂಡೆ. ಅದರ ನಂತರ ಸಿಂಪಲ್ಲಾಗಿ ನನಗೆ ಟ್ರಯಾಂಗಲ್ ಶೇಪ್ದು ರಿಂಗ್ ಒಂದು ಬೇಕಿತ್ತು. ತುಂಬ ದಿನದಿಂದ ನೋಡ್ತಿದ್ದೆ ಆ ಥರ ರಿಂಗ್ ತಗೊಳ್ಬೇಕು ಅಂತ. ಸೊ ಅದು ತಗೊಂಡೆ. ನಂತರ ಡೈಲಿ ಯೂಸ್ಗೆ ಬ್ಯಾಂಗಲ್ಸ್ ಬೇಕಿತ್ತು ಅಂತ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಡೈಲಿ ಯೂಸ್ ಬ್ಯಾಂಗಲ್ಸ್ ತೊಗೋಬೇಕು ಅಂತಿದ್ದೆ. ಬಿಕಾಸ್ ನಾನು ಊರಿಗೆ ಹೋಗಿದ್ದಾಗ ನಮ್ಮ ಅಜ್ಜಿ ಯಾಕೆ ಕೈಗೆ ಏನೂ ಆಗದಿರ ಬಂದಿದೆಯಾ, ಏನಾದರೂ ಕೈಗೆ ಹಾಕೋ ಅಂತಿದ್ರು. ಸೊ ಆವತ್ತಿಂದ ಮನೇಲಿ ಹೇಳ್ತಿದ್ದೆ ನಾನು ಡೈಲಿ ಯೂಸ್ ಬ್ಯಾಂಗಲ್ಸ್ ತೊಗೋಬೇಕು ಅಂತ. ಹೆಂಗೋ ಹಬ್ಬಕ್ಕೆ, ಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ತಗೊಳ್ಳೋಣ ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಇತ್ತು. ಬಿಕಾಸ್ ಅಂತ ಮೆಮೊರೀಸ್ ಅಲ್ವಾ, ಹಬ್ಬಕ್ಕೆ ಇದೊಂದು ತಗೊಂಡೆ ಅಂತ. ಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಗೂ ಲಕ್ಷ್ಮಿ ಬಂತು ಅಂತ ಫೀಲ್ ಆಗೋಣ ಅಂತ ಒಂದು ತಗೊಳ್ಳೋಕೋಗಿ ಅಷ್ಟು ತಗೊಂಡೆ. ಜುಮ್ಕಾಸ್, ನೆಕ್ ಪೀಸ್, ರಿಂಗ್ ಮತ್ತು ಬ್ಯಾಂಗಲ್ಸ್, ಇಷ್ಟು ನಂದು 15 lakhs ಬಜೆಟ್ ಆಯಿತು. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ತುಂಬ ದಿನದಿಂದ ರುದ್ರಾಕ್ಷಿದು ಅದನ್ನೇನು ಗೊತ್ತಿಲ್ಲ, ಅದು ತಗೊಳ್ಬೇಕು ಅಂತ ಇದ್ದರು ಗೋಲ್ಡಲ್ಲಿ. ಅದು ಅಲ್ಲಿ ನೋಡಿದ ತಕ್ಷಣ ಅವ್ರಿಗೂ ಇಷ್ಟ ಆಯಿತು. ಸೊ ಅವರು ಒಂದು ರಿಂಗ್ ಮತ್ತು ಒಂದು ಕಡ ಆ್ಯಂಡ್ ರುದ್ರಾಕ್ಷಿದು ಮಾಲ ತಗೊಂಡ್ರು. ಅಪ್ರಾಕ್ಸಿಮೇಟ್ಲಿ 20 lakhs ಆಯಿತು. ನಾನು ಯೂಶ್ವಲಿ ಬೆಂಗಳೂರಲ್ಲಿ ನವರತ್ನಲ್ಲಿ ತಗೊಳ್ತೀನಿ.
19-20% ಮೇಕಿಂಗ್ ಚಾರ್ಜ್ ಇದೆ. ಬಾರ್ಗೇನ್ ಮಾಡಿದ್ರು 19-20ಗೆ ಕ್ಲೋಸ್ ಮಾಡ್ತಾರೆ, ವಿಚ್ ಇಸ್ ಟೂ ಹೈ ಅನಿಸ್ತು. ಮೈಸೂರಲ್ಲಿ ಕಂಪ್ಯಾರೇಟಿವ್ಲಿ ತುಂಬ ಕಡಿಮೆ, ಸೊ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಅಷ್ಟೇ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.